ನಿಮಗೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳು. ಈ ಆಗಸ್ಟ್ ತಿಂಗಳ 1ನೇ ತಾರೀಕಿನಂದು ನಾವೆಲ್ಲರೂ ಇಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಕುಳಿತಿದ್ದೇವೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 21ನೇ ಅಧ್ಯಾಯವನ್ನು ಈ ದಿವಸ ನಾವು ಧ್ಯಾನ ಮಾಡಲಿದ್ದೇವೆ. 21ನೇ ಅಧ್ಯಾಯ ಅಂದ್ರೆ ಇದು ಒಂದು ಪ್ರವಾದನೆ. ಯೆಶಾಯ ಪ್ರವಾದಿ, ದೊಡ್ಡ ಪ್ರವಾದಿ, ಬಹಳ ಕಠಿಣ ಕಾಲಗಳಲ್ಲಿ ಪ್ರವಾದನೆ ಮಾಡಿರುವಂತ ಪ್ರವಾದಿ. ಆತನಿಗೆ ದೇವರಿಂದ ಬಂದ ದೈವೋಕ್ತಿಗಳು, ಇವುಗಳನ್ನ ಧ್ಯಾನ ಮಾಡುತ್ತಿದ್ದೇವೆ. ಬಾಬೆಲ್ನ ವಿಷಯವಾದಂತ ದೈವೋಕ್ತಿ. ಬಾಬೆಲ್ ಎಂಬುದಾಗಿ ಹೇಳುವಾಗ ಇದು ಒಂದು ಅನ್ಯ ಜನರು ವಾಸಿಸುವಂತ, ಇಸ್ರಾಯೇಲ್ ಏತರು ವಾಸಿಸುವಂತ ಒಂದು ಸ್ಥಳವಾಗಿದೆ ಎಂಬುದಾಗಿ ನಾವು ಕಾಣುತ್ತೇವೆ. ಇಸ್ರಾಯೇಲ್ ದೇಶದಲ್ಲಿ ಯೆಶಾಯ ಪ್ರವಾದಿಯು ಪ್ರವಾದಿಸುವ ಕಾಲಗಳಲ್ಲಿ ಬಹಳ ಐಶ್ವರ್ಯ ತುಂಬಿತ್ತು ಎಂಬುದನ್ನು ಕೂಡ ನಾವು ನೋಡುತ್ತೇವೆ. ಬಹಳ ಐಶ್ವರ್ಯ ತುಂಬಿದ ಕಾಲದಲ್ಲಿ ಹೆಚ್ಚಾಗಿ ಜನರು ಬಹಳ ಬಲ ಶಕ್ತಿ ಎಲ್ಲ ಇರುವಂತಹ ಕಾಲದಲ್ಲಿ ಜನರು ಬಹಳವಾಗಿ ತದನಂತರ ಐಶ್ವರ್ಯದ ನಿಮಿತ್ತವೋ ಅಥವಾ ಬೇರೆ ಇನ್ಯಾವುದರ ನಿಮಿತ್ತವೋ ಅವರು ದೇವರನ್ನು ಮರೆತು ಪಾಪಗಳನ್ನು ಮಾಡುತ್ತಾ 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 ಬರ್ತಾ ಇರುವಂತದ್ದು. ಐಶ್ವರ್ಯ ಹೆಚ್ಚಾದಾಗ ಸಾಧಾರಣವಾಗಿ ಈ ತರ ದೇವರನ್ನ ಮರೆಯುವಂತ ಒಂದು ಪರಿಸ್ಥಿತಿ ಬರ್ತದೆ. ಬಲವು ಹೆಚ್ಚಾದಾಗ ದೇವರ ಮೇಲೆ ನಾವು ಡಿಪೆಂಡ್ ಆಗೋದು ಕಡಿಮೆ ಆಗ್ತದೆ. ನಂತರ ಇಸ್ರಾಯೇಲ್ಗೆ ದಾವೀದ ಅರಸನ ಕಾಲದಲ್ಲಿ, ಸೌಲ ಅರಸನ ಕಾಲದಲ್ಲಿ ಯಥೇಚ್ಛವಾಗಿ ಒಂದು ಬಲ, ಒಂದು ಐಶ್ವರ್ಯ, ಒಂದು ಆಶೀರ್ವಾದ, ಮತ್ತು ಸೊಲೊಮೋನ ಅರಸನ ಕಾಲದಲ್ಲಿ ಬಹಳವಾದಂತ ಒಂದು ಆಶೀರ್ವಾದ ಲಭಿಸ್ತದೆ. ತದನಂತರ ಇವರು ದೇವರನ್ನ ಮರೆಯುವಾಗ ದೇವರು ಇವರನ್ನ ಕೈ ಬಿಡ್ತಾರೆ. ಎಲ್ಲರೂ ನಾವು ಅಷ್ಟೇ, ದೇವರನ್ನ ಮರೆತು ಬಿಟ್ರೆ ದೇವರು ಕೈ ಬಿಡ್ತಾರೆ. ಈ ಸಂದರ್ಭದಲ್ಲಿ ಯೆಶಾಯ ಪ್ರವಾದಿಯು ಅನೇಕ ಪ್ರವಾದನೆಗಳನ್ನ ಇಸ್ರಾಯೇಲ್ ಜನಗಳಿಗೆ ಮತ್ತು ಅದರ ಸುತ್ತಮುತ್ತ ಇದ್ದಂತ ಅನ್ಯ ಜನರಿಗೂ ಸಹ ಆತನು ದೇವರು ಹೇಳಿರುವಂತ ವಿಷಯವನ್ನ ತಿಳಿಸುವಂತ ಸಂಗತಿಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಇದರಲ್ಲಿ ಬಹು ಮುಖ್ಯವಾಗಿ ಅನ್ಯ ಜನರಿಗೆ ತಿಳಿಸುವಂಥದ್ದು. ಸಾಧಾರಣವಾಗಿ ಒಂದು ಏರಿಯಾ, ಒಂದು ರಸ್ತೆ, ಒಂದು ಊರು, ಅದರ ಬಗ್ಗೆ ನಾವು ಏನು ಮಾತಾಡ್ತೀವಿ ಅಂದ್ರೆ ಆ ಊರಿನಲ್ಲಿರುವಂತವರೆಲ್ಲ ಸರಿ ಇಲ್ಲಪ್ಪ ಅಂತ ನಾವು ಹೇಳ್ತೀವಿ. ಮತ್ತು ಆ ಊರಿನ ಸುತ್ತ ಇರುವಂತ ಈ ಭಾಗದಲ್ಲಿರುವಂತವರೆಲ್ಲ ಸರಿ ಇಲ್ಲ, ಆ ದೇಶದಲ್ಲಿರೋರೆಲ್ಲ ಸರಿ ಇಲ್ಲ, ಆ ಉತ್ತರ ಭಾಗದಲ್ಲಿರೋ ಸರಿ ಇಲ್ಲ, ಈ ತರ ನಾವು ಹೇಳ್ತಿರ್ತೀವಲ್ಲ. ಹಾಗೆ ತರನೇ ಇಸ್ರಾಯೇಲ್ ದೇಶದವರೆಲ್ಲ ಕೆಟ್ಟೋಗಿದ್ದಾರೆ. ಮತ್ತೆ ಅವ್ರ ಸುತ್ತಮುತ್ತ ವಾಸ ಮಾಡ್ತಿದ್ದಂತ ಅನ್ಯ ಜನರು ಕೂಡ ಅದೇ ಸ್ವಭಾವಕ್ಕೆ ತಿರುಗಿಬಿಟ್ಟಿದಾರಲ್ವಾ. ಆ ಒಂದು ವಿಷಯವಾಗಿ ಅನ್ಯ ಜನರಿಗೆ ಇಲ್ಲಿ ಪ್ರವಾದನೆ ನುಡಿತಾ ಇದ್ದಾರೆ. ನೋಡೋಣ. ದಕ್ಷಿಣ ಸೀಮೆಯಲ್ಲಿ ಬೀಸುವ ಬಿರುಗಾಳಿಯಂತೆ ಅರಣ್ಯದ ಕಡೆಯ ಭಯಂಕರ ದೇಶದಿಂದ ದೊಡ್ಡ ಅವಾಂತರ ಬರುತ್ತದೆ. ಘೋರ ದರ್ಶನವು ನನಗೆ ತಿಳಿಯ ಬಂದಿದೆ. ಬಾಧಕನು ಬಾಧಿಸುತ್ತಾನೆ, ಸೂರೆಗಾರನು ಸೂರೆ ಮಾಡುತ್ತಿದ್ದಾನೆ. ಏಲಾಮೇ ಏಳು, ಮೇದ್ಯವೇ, ಮತ್ತು ನಿಮ್ಮ ನಿಟ್ಟುಸಿರನ್ನು ನಿಲ್ಲಿಸಿ ಬಿಟ್ಟಿದ್ದೇನೆ. ಈ ದರ್ಶನದಿಂದ ನನ್ನ ಸೊಂಟಿದಲ್ಲಿ ನೋವು ತುಂಬಿದೆ. ಪ್ರಸವ ವೇದನೆಯಂತಿರುವ ವೇದನೆಯು ನನ್ನ ಹಿಡಿದೆ. ಕಿವಿಡಾಗುವಷ್ಟು ಯಾತನೆ ಪಡುತ್ತೇನೆ. ಕಣ್ಣು ಕುರುಡಾಗುವಷ್ಟು ತತ್ತರಗೊಂಡಿದ್ದೇನೆ. ನನ್ನ ಹೃದಯವು ಭ್ರಮೆಗೊಂಡಿದೆ. ನಡುಕವು ನನ್ನನ್ನು ಆಕ್ರಮಿಸಿದೆ. ನಾನು ಅಪೇಕ್ಷಿಸುತ್ತಿದ್ದ ಸಂಜೆ ಹೊತ್ತೇ ನನಗೆ ಭಯಂಕರವಾಗಿ ಪರಿಣಮಿಸಿದೆ ಅಂತ ಹೇಳ್ತೀನಿ. ಕಡಲಡವಿಯ ವಿಷಯವಾದ ದೈವೋಕ್ತಿ. ಈ ಕಡಲು ಅಡವಿ
ಎಲ್ಲಿದ್ದಂತ ಅಲ್ಲಿ ಬಾಬೆಲ್ ಇದೆಯಲ್ಲ, ಅದು ಬಾಬೆಲ್ ದೇಶ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಪಾಪ, ವಿಗ್ರಹಾರಾಧನೆ, ದುಷ್ಕೃತ್ಯ ಇದು ನಡೆಸ್ತಿದ್ದಂತ ದೇಶ. ಮುಂದೆ ಒಂದ್ ದಿವಸ ದೇವರು ಇಸ್ರಾಯೇಲ್ರನ್ನ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ. ಯಾಕಂದ್ರೆ ಇವರು ಅದೇ ತರನೇ ಕೆಟ್ಟ ಕೆಲಸ ಮಾಡ್ತಿರ್ತಾರೆ. ಆತರ ಈ ಪ್ರವಾದನೆ ಇಲ್ಲಿ ಆಗುವಂತ ಒಂದು ಪರಿಸ್ಥಿತಿ ಎಲ್ಲ ನೋಡುವಾಗ ಎಷ್ಟು ಕಠಿಣವಾಗಿದಂತ ಒಂದು ಪ್ರಾಬ್ಲಮ್ ಮುಂದೆ ಬರ್ತದೆ ಈ ಒಂದು ಬಾಬೆಲ್ ದೇಶದವ್ರಿಗೆ. ಯಾಕೆಂದ್ರೆ ಅವರು ಕೂಡ ತುಂಬಾ ಘನಘೋರವಾದಂತ ಪಾಪಗಳನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಈ ಕಾಲದಲ್ಲಿ ಇದ್ದಂತ ಹಿಂಸೆ ಯಾವ ರೀತಿ ಇತ್ತು ಅಂತಂದ್ರೆ, ಒಬ್ಬರಿಗೊಬ್ಬರು ಬಹಳಷ್ಟು ಹಿಂಸಿಸ್ತಾ ಇದ್ರು, ಬಹಳಷ್ಟು ವ್ಯಭಿಚಾರ, ಬಹಳಷ್ಟು ಕೊಲೆ, ಬಹಳಷ್ಟು ವಿಗ್ರಹಾರಾಧನೆ, ಬಹಳಷ್ಟು ಮೋಸ, ಬಹಳಷ್ಟು ಅಕ್ರಮ. ಜನರು ಅದರಲ್ಲೇ ಮುಳುಗಿ ಹೋಗಿದ್ರು ಅಂತೆ. ಅನ್ಯ ದೇಶದವರು ಕೂಡ, ಇಸ್ರಾಯೇಲ್ರು ಕೂಡ, ಅನ್ಯ ದೇಶದವರು ಕೂಡ, ಸುತ್ತಮುತ್ತ ವಾಸಿಸ್ತಿದ್ದಂತವ್ರು ಕೂಡ. ದೇವ್ರು ಏನ್ ಮಾಡ್ತಾರೆ, ಅನ್ಯ ಜನರನ್ನು, ಯಾಕಂದ್ರೆ ಇಲ್ಲಿ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು, ಇಸ್ರಾಯೇಲ್ ಮಕ್ಕಳನ್ನ ಉಂಟು ಮಾಡಿದ ದೇವರೇ ಸುತ್ತಮುತ್ತ ಇದ್ದಂತೆ ಎಲ್ಲಾ ಜನಾಂಗನು ಉಂಟು ಮಾಡಿ. ಈಗ ಪ್ರಪಂಚದಾದ್ಯಂತ ಇರುವಂತ ಮನುಷ್ಯರೆಲ್ಲ ಯಾರ ಕಂಟ್ರೋಲ್ ಇದ್ದಾರೆ? ಅವರೆಲ್ಲರೂ ನಮ್ಮ ದೇವರ ಕಂಟ್ರೋಲ್ ಅಲ್ಲೇ ಇರೋದು. ಹಾಗಾಗಿ ವಿಶೇಷ ಜನಾಂಗನಾಗಿ ಇಸ್ರಾಯೇಲ್ರನ್ನ ಆರಿಸಿಕೊಳ್ತಾರೆ ದೇವರಲ್ವಾ. ಅವ್ರ ಮೇಲೆ ಹೆಚ್ಚಾದ ಒಂದು ತನ್ನ ಜನ ಅಂದ್ರೆ ತನ್ನನ್ನು ಆರಾಧನೆ ಮಾಡ್ಲಿಕ್ಕೆ ಅವರು ಕೂಡ ಈ ರೀತಿಯಾಗಿ ಆಗೋಗ್ತಾರೆ. ಆದ್ರಿಂದ ಅನ್ಯ ಜನರಿಗೂ ಕೂಡ ಅವರು ಸುವಾರ್ತೆಯನ್ನ ತಿಳಿಸ್ತಾರೆ, ಅನ್ಯ ಜನರಿಗೂ ಕೂಡ ಎಚ್ಚರಿಕೆಯನ್ನ ಕೊಡುವಂತವ್ರ. ಅಂದ್ರೆ ಬಾಬೆಲ್ನಲ್ಲಿ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಎಚ್ಚರಿಕೆ ಯಾವ ರೀತಿ ಇದೆ ಅಂದ್ರೆ, 4ನೇ ವಚನ ಓದ್ರಿ, ಯಾರಾದ್ರೂ ಓದ್ರಿ. 4ನೇ ವಚನ ಓದು ರಾಜರತ್ನ. ನನ್ನ ಹೃದಯವು ಭ್ರಮೆಗೊಂಡಿದೆ, ನಡುಕವು ನನ್ನನ್ನು ಆಕ್ರಮಿಸಿದೆ. ನಾನು ಅಪೇಕ್ಷಿಸುತ್ತಿದ್ದ ಸಂಜೆ ಹೊತ್ತೇ ನನಗೆ ಭಯಂಕರವಾಗಿ ಪರಿಣಮಿಸಿದೆ. ನೋಡಿ, ಆ ರೀತಿಯಾದಂತ ಒಂದು ಪ್ರವಾದನೆ ಅಂದ್ರೆ ಅಷ್ಟೊಂದು ಭಯಂಕರವಾದಂತ ವಿಷಯವಾದಂತ ಅನೇಕ ಪ್ರವಾದನೆಗಳು ಇದ್ರಲ್ಲಿ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪನೇ ಬರೆದಿದ್ದಾರೆ ಅಷ್ಟೇ, ಗೊತ್ತಾಯ್ತಾ? ಯೆಶಾಯನಿಗೆ ನಡುಕ, ನನ್ನ ಹೃದಯವು ಭ್ರಮೆಗೊಂಡಿದೆ, ನನ್ನ ಇವನು ಪ್ರವಾದಿಗೆ ಹಿಂಗ ಆಗೋಗುತ್ತದೆ. ಏನಾಗುತ್ತೆ? ನಡುಕವು ನನ್ನನ್ನು ಆಕ್ರಮಿಸಿದೆ. ಇದ ಯಾರು ಒಳ್ಳೆ ಮಕ್ಕಳಿಗೆ ಕೆಟ್ಟ ಸುದ್ದಿ ಕೇಳಿದ ತಕ್ಷಣ ಈ ತರ ಎಲ್ಲ ಆಗ್ಬಿಡುತ್ತೆ, ನಡುಕ ಬಂದ್ಬಿಡುತ್ತೆ. ಕೆಟ್ಟವ್ರಿಗೂ ಆಗಲ್ಲ ಈ ತರ ಎಲ್ಲ. ಕೆಟ್ಟೋಗಿರುವಂತ ದುಷ್ಟರಿಗೆ, ಕೃತ್ಯರಿಗೆ, ಕೊಲೆ ಮಾಡುವಂತವ್ರು, ರೌಡಿಸಂ ಮಾಡುವಂತವ್ರು, ಮಾನವರನ್ನ ನಿಕೃಷ್ಟವಾಗಿ ಕಾಣುವಂತವ್ರು, ಪ್ರತಿಯೊಂದಕ್ಕೂ ಕೂಡ ತಾನು ಚೆನ್ನಾಗಿರ್ಬೇಕು, ಬೇರೆಯವ್ರು ಹಾಳಾಗ್ಬೇಕು, ತಾನು ಇನ್ನೊಬ್ಬನಾದ್ರೂ ಸಾಯಿಸಿ ಬದುಕಿ ನಾನು ಬದುಕ್ಬೇಕು, ಇನ್ನೊಬ್ಬನ ಕೊಲೆ ಮಾಡಿ ಆದ್ರೂ ನಾನು ಅವನ ಮೇಲೆ ಕೂತ್ಕೊ ಊಟ ಮಾಡ್ಬೇಕು. ಪಕ್ಕದಲ್ಲಿ ಒಂದು ಕೊಲೆ ನಡೆದ್ರು ಕೂಡ ಅನೇಕ ಸಂದರ್ಭದಲ್ಲಿ ಕಳ್ಳರ ವಿಷಯ ನೀವು ಕೇಳಿದೀರಾ. ಒಂದು ಮನೆಗೆ ಹೋಗಿ ಕಳ್ತನ ಮಾಡ್ತಾರ. ಅವ್ರು ಕಳ್ತನ ಮಾಡುವಾಗ ಮನೇಲಿ 2-3 ಜನ ಇದ್ರೆ ಅವ್ರನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಮನೇಲಿ ಅಡಿಗೆ ಮಾಡಿದ್ರೆ ಏನಾದ್ರು ಮಾಡಿ ಇಟ್ಟಿರ್ತಾರಲ್ಲ, ಅದನ್ನು ಕೂಡ ಅವರು ಕೂತ್ಕೊಂಡು ತಿನ್ಕೊಂಡು ಬರ್ತಾರಂತ. ಇದು ನಾನು ಓದಿದ್ದೀನಿ ಎಷ್ಟೋ ಕಡೆ ಪೇಪರಲ್ಲಿ. ಕೊಲೆ ಮಾಡ್ತಾರೆ, ಅವ್ರ ಮನೆ ಇರುವಂತ ವಸ್ತುಗಳು ತಗೊಂತಾರೆ, ಮತ್ತೆ ಅವ್ರ ಮನೇಲಿ ಏನಾದ್ರು ಅಡಿಗೆ ಮಾಡಿ ಉಳಿದಿರ್ತಾವ ಊಟ ಗೀಟ, ಅದನ್ನ ತಿನ್ಕೊಂಡು ಬರ್ತಾರೆ. ನೋಡಿ ಯಾವ ರೀತಿ ಆದಂತಹ ಒಂದು ಪರಿಸ್ಥಿತಿ. ಆ ತರ ಒಂದು ಜನಾಂಗ, ಈ ಅನ್ಯ ಜನಾಂಗ ಕೂಡ ಆ ರೀತಿಯಲ್ಲಿ. ಇನ್ನು ಇಸ್ರಾಯೇಲ್ರೇ ಯೆಹೋವ ದೇವರ ಮಕ್ಕಳೇ, ದಿನಾ ದಿನ ದೇವರ ವಾಕ್ಯವನ್ನು ಕೇಳುವಂತ ಮಕ್ಕಳೇ ಇಷ್ಟೊಂದು ಕೆಟ್ಟೋಗುವಾಗ ಅನ್ಯ ಜನರು ಯಾವ ರೀತಿ ಇದ್ರು ಅವರು ಕೂಡ ಇನ್ನಕ್ಕಿಂತ ಕೆಟ್ಟೋಗಿರ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವ ಸಂಗತಿ ಏನೆಂದರೆ, ನಾವು ದಿನ ದಿನ ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆ, ಪರಲೋಕ ದೇವರನ್ನ ನಾವು ದರ್ಶನ ಮಾಡ್ತಿದ್ದೇವೆ, ಆತನ ಹೆಸರನ್ನು ಇಟ್ಟುಕೊಂಡಿದ್ದೇವೆ, ಆತನ ಹಸ್ತವು ನಮ್ಮ ಮೇಲೆ ಇದೆ. ಪರಿಶುದ್ಧ ದೀಕ್ಷಾಸ್ನಾನ, ಪರಿಶುದ್ಧಾತ್ಮನ ದೀಕ್ಷಾಸ್ನಾನ, ಸಹಾಯ, ಆತನ ಒಡನಾಟ ನಮ್ಮಲ್ಲಿದೆ. ನಾವು ಐಶ್ವರ್ಯವಂತರು, ಒಂದ್ ವೇಳೆ ನಾವು ಬಡವರಾಗಿದ್ರು ಕೂಡ ಹಣದ ವಿಷಯದಲ್ಲಿ, ಆಸ್ತಿಗಳ ವಿಷಯದಲ್ಲಿ, ಇನ್ಯಾವುದೋ ವಸ್ತುವಿನ ವಿಷಯದಲ್ಲಿ ನಾವು ಬಡವರಾಗಿದ್ರು ಕೂಡ
ದೇವರು ನಮ್ಮ ಜೊತೆಗಿರುವಾಗ ನಾವು ಐಶ್ವರ್ಯವಂತರೇ. ಆದರೆ ಅವರನ್ನ ಮರೆತು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ನಾವೇನಾದ್ರೂ ಅಹಂಕಾರ ಪಟ್ರೆ, ನಾವೇನಾದ್ರೂ ತುಂಬಾ ಹೆಚ್ಚಿಸ್ಕೊಂಡ್ರೆ, ದೇವರನ್ನ ಬಿಟ್ರೆ, ಅಥವಾ ನಮ್ಮ ಹತ್ರ ಹಣ ಇದೆ ಯಾರೂ ನೋಡೋದಿಲ್ಲ ಅಂತ ಹೇಳಿ ನಾವು ಈ ಬಾಬೆಲ್ ದೇಶದವರು ಮಾಡಿದ ರೀತಿಯಲ್ಲಿ ಪಾಪಗಳನ್ನು ಮಾಡುತ್ತಾ ಇದ್ರೆ ದೇವರು ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ. ದೇವರು ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ. ಸೌಲ ರಾಜ ಅವನೆಷ್ಟೇ ದೊಡ್ಡವನಾಗಿದ್ರು ಕೂಡ ಏನೇನೋ ಅವನು ದೇವ್ರಿಗೆ ಹೇಳಿ ಏನಾನೋ ಒಂದು ಅವರನ್ನ ಆತನ ಒಪ್ಪಿಸ್ಲಿಕ್ಕೆ ನೋಡಿದ್ರು ಕೂಡ ಅವ್ರು ಒಪ್ಪಲಿಲ್ಲ. ಅವರಿಗೆ ಬೇಕಾಗಿರುವುದು ಆತನ ವಾಕ್ಯ ಏನ್ ಹೇಳ್ತದೆ ಆ ರೀತಿ ನಡ್ಕೊಂಡು ಆತನನ್ನ ಪ್ರೀತಿಸುವಂತ ಜನರಾಗಿದ್ದಾರೆ. ನೋಡ್ರಿ, ನಾನು ಅಪೇಕ್ಷಿಸಿದ್ದು ಸಂಜೆ ಹೊತ್ತೇ ನನಗೆ ಭಯಂಕರವಾಗಿ ಪರಿಣಮಿಸಿದೆ. ನಮ್ಮ ಜೀವನ, ನಿಮ್ಮ ಜೀವನ ಭಯಂಕರವಾಗಿ ಪರಿಣಮಿಸಕೂಡದು. ಹಾಗೆ ಪರಿಣಮಿಸಬಾರದು ಎಂದರೆ ನಾವು ದೇವರ ವಾಕ್ಯವನ್ನು ಮನಪೂರ್ವಕವಾಗಿ ಧ್ಯಾನಿಸುತ್ತಾ ಆತನನ್ನು ನಾವು ಸೇವಿಸಬೇಕು. ಮುಂದೆ 5ನೇ ವಚನವನ್ನ ನಾವು ನೋಡೋಣ. ಅವರು ಮಾಡುತ್ತಿದ್ದ ಪಾಪಗಳು ಯಾವ ರೀತಿ ಎಲ್ಲ ಇತ್ತು ಅಂತ ನಾವು ನೋಡ್ತೇವೆ. 5 ಮತ್ತು 6ನೇ ವಚನವನ್ನ ಓದಿರಿ. ಔತಣಕ್ಕೆ ಸಿದ್ಧಪಡಿಸಿಕೊಂಡು ಚಾಪೆಗಳನ್ನು ಆಸಿಕೊಂಡು ಉಂಡು ಕುಡಿಯುತ್ತಿದ್ದರಲ್ಲ. ಪ್ರಭುಗಳೇ, ಹೇಳಿರಿ, ಗುರಾಣಿಗೆ ಎಣ್ಣೆಯನ್ನು ಬಳಿಯಿರಿ. ಕರ್ತನು ನನಗೆ ಹೇಳಿರುವುದೇನೆಂದರೆ, ಕಾವಲುಗಾರನನ್ನು ಹಿಡು, ನಡೆ, ಕಂಡದ್ದನ್ನು ತಿಳಿಸಲಿ ಎಂಬುದಾಗಿ. ಈಗ 5, 6ನೇ ವಚನ ಆಯ್ತು, ಕರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಟೈಮಲ್ಲಿ ಕಾವಲುಗಾರನ ಇಡ್ಬೇಕು ನಾವು. ನೋಡು, ಔತಣಕ್ಕೆ ಸಿದ್ಧಪಡಿಸಿಕೊಂಡು ಚಾಪೆಗಳನ್ನ ಹಾಕಿಕೊಂಡು ಉಂಡು ಕುಡಿಯುತ್ತಿದ್ದಾರಲ್ಲ ಅಂತ ಹೇಳ್ತಾರೆ. ನೋಡಿ, ಈಗ ಇದು ಅನೇಕ ಮನೆಗಳಲ್ಲಿ ನೋಡ್ರಿ, ನಾನು ಇವಾಗೂ ಹೇಳ್ತೀನಿ, ಉಂಡು ಕುಡಿದು ನಿಮ್ಮ ದೇಹವನ್ನು ಸಂತೋಷಿಸುತ್ತಾ ಇರುವಂತದ್ದು ಕೂಡ ಒಂದು ರೀತಿಯಾದಂತ ಪಾಪವೇ. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅತಿ ಭೋಜನದ ಮದಡು ಅಂತ ಒಂದು ವಚನ ಬರ್ತದೆ ಹೊಸ ಒಡಂಬಡಿಕೆ. ಅತಿ ಭೋಜನದ ಮದಡು ಅಂದ್ರೆ ಅನೇಕ ಕುಟುಂಬಗಳಲ್ಲಿ ಅತಿ ಭೋಜನ. ಅನೇಕ ಜನರು ಮನೆಯಲ್ಲಿ ಇಲ್ಲ ಅಂದ್ರೂ ಹೊರಗೆ ಬಾರ್ಗಳಲ್ಲಿ ಅಲ್ಲಿ ಇಲ್ಲಿ ಅತಿ ಭೋಜನ, ತುಂಬಾ ಭೋಜನ ಯಾವಾಗನು ಅವ್ರಿಗೆ ಎಗ್ ರೈಸು, ಚಿಕನ್ನು, ಅದು ಇದು. ಆದ್ರೆ ದೇವ್ರನ್ನ ಕೊಂಡಾಡೋದಿಲ್ಲ. ಚಾಪೆಗಳನ್ನ ಹಾಸ್ಕೊಂತ ಇದ್ರು. ಆಗಿನ ಕಾಲಕ್ಕೆ ಚಾಪಿ ಇತ್ತು, ಹಾಸ್ಕೊಂತಿದ್ರು. ಈಗಲೂ ಚಾಪಿನೇ. ಈಗ ಹೊಲಗಳ ಹೋಯ್ತಾರೆ ಅನೇಕರು, ಹೊಲ ಕಾಡು ಇಂಥ ಜಾಗಗಳಿಗೆ ಹೋಗಿ ಪಾರ್ಟಿ ಮಾಡ್ತಿರ್ತಾರಲ್ಲ ನಮ್ಮ ಕಡೆಗಳಲ್ಲಿ. ಯಾವ್ದಾದ್ರು ಸಾಯಂಕಾಲದ ಹೊತ್ತು ಮನೇಲಿ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅನೇಕ ವ್ಯಕ್ತಿಗಳು ಡ್ರಿಂಕ್ಸ್ ಬಾಟಲ್ ತಗೊಂಡು ಹೋಗಿ ಈ ರಸ್ತೆ ಬದಿಲೋ ಇಲ್ಲ ಅಂತಂದ್ರೆ ಹೊಲ ಅಥವಾ ಪೊದರು, ಅಸಹ್ಯವಾಗಿರೋ ಜಾಗ, ಹೊಳ್ಳ ಇಲ್ಲೆಲ್ಲ ಕೂತ್ಕೊಂಡು ಅಡಿಗೆ ಮಾಡಿ ಚಾಪೆ ಹಾಕೊಂಡು ಉಂಡು ಕುಡಿಯುತ್ತಿದ್ದಾರಲ್ಲ. ನೀವ್ ಯಾರು ಮಾಡ್ತೀರಲ್ಲ ಆತರ? ನಾವ್ಯಾರು ಮಾಡಲ್ಲ. ನನಗ್ ಗೊತ್ತಿರಂಗ ನಾವ್ ಯಾರು ಈ ರೀತಿ ಹೋಗಲ್ಲ. ಆಯ್ತಾ? ಬರ್ತಾರೆ ಪಾರ್ಟಿಗಳೆಲ್ಲ ಆಚರಣೆ ಮಾಡ್ತಾರೆ. ಮೊದ್ಲು ಮನೆಯಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರನ್ನ ಆರಾಧನೆ ಮಾಡಿ ಪ್ರೀತಿಯಿಂದ ದೇವ್ರಿಗೆ ಸ್ತೋತ್ರ ಸಲ್ಲಿಸಿ ಅವ್ರಿಗೊಂದು ಕಾಣಿಕೆ ಕೊಟ್ಟು ಪಾಸ್ಟರ್ ಕೈಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಈ ತರ ಮಾಡ್ಬೇಕಲ್ವಾ? ಆದ್ರೆ ಅನೇಕರು ಏನ್ ಮಾಡ್ತಾರೆ ಇವಾಗ, ಬರ್ತಡೇ ಪಾರ್ಟಿ ದೂರ ಎಲ್ಲಾರು ಹೋಗೋದು, ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ ರೋಡ್, ಇಲ್ಲ ಸರ್ಕಲ್, ಅಲ್ಲಿ ಹೋಗಿ ಒಂದು ಗಾಡಿ ಮೇಲೆ ಒಂದು ಕೇಕ್ ಇಟ್ಟು ಕಟ್ ಮಾಡಿ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ಕಿರ್ಚ್ಕೊಂಡು ಯಾವ್ದೋ ಒಂದ್ ರೀತಿ ಸೈತಾನನ್ ಕಿರ್ಚ್ತಾರಲ್ಲ ಆತರ, ಅದಕ್ಕೆ ಏನು ಒಂದು ಜೈಕಾರ ಇಲ್ಲ, ಏನಿಲ್ಲ, ಅದೊಂದ್ ರೀತಿ ಕೂಗಾಟ, ಅರ್ಚಾಟ ಅಂತ ಹೇಳ್ಬೋದು. ಆ ತರ ಮಾಡಿ ಸಂತೋಷ ಪಟ್ಕೊಂಡು ಕತ್ತಲೆಯಲ್ಲಿ ಯಾವ್ದೋ ಒಂದ್ ಜಾಗ, ಗಲೀಜ್ ಜಾಗದಲ್ಲಿ ಬರ್ತಡೇ ಆಚರಿಸುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ.
ಇದೆಲ್ಲ ಬಾಬೇಲಿಗೆ ಸಂಬಂಧಪಟ್ಟಂಥದ್ದು, ಸೈತಾನಿಗೆ ಸಂಬಂಧಪಟ್ಟಂಥದ್ದು. ಉಂಡು ಕುಡಿಯುವಂಥದ್ದು ಏನ್ ಹೇಳ್ತದೆ ದೇವ್ರ ವಾಕ್ಯ? ನೀವು ಉಂಡರು ಕುಡಿದರು ಹೇಳಿ ಮುಂದೆ, ಗೊತ್ತಿರೋರೆಲ್ಲ. ನೀವು ಉಂಡರು ಕುಡಿದರು, ಗೊತ್ತಿಲ್ಲ ಯಾರಿಗೋ? ಇನ್ನೇನು ದೇವರ ಮಾಡಿ- ಮಹಿಮೆಗಾಗಿ ಏನಮ್ಮ? ದೇವ್ರ ಮಹಿಮೆಗೋಸ್ಕರ ಮಾಡ್ಬೇಕು. ಮಹಿಮೆಗೋಸ್ಕರ ಅಲ್ವಾ? ದೇವರ ಮಹಿಮೆಗೋಸ್ಕರ ನೀವು ಮಾಡ್ಬೇಕು. ನೀವು ಊಟ ಮಾಡೋದು ದೇವ್ರ ಮಹಿಮೆಗೋಸ್ಕರನೇ, ಕುಡಿಯೋದು ದೇವ್ರ ಮಹಿಮೆಗೋಸ್ಕರನೇ ಇರ್ಬೇಕು. ಈ ಡ್ರಿಂಕ್ಸ್ ಬಾಟಲ್ ತಗೊಂಡು ಕುಡಿದ್ರೆ ದೇವ್ರ ಮಹಿಮೆಗೋಸ್ಕರ ಅಂತ ಯಾರು ಕುಡಿಯಕ್ ಆಗತ್ತೇನ್ರಿ? ಏನೋ ಕಾಫಿ ಕುಡಿಬಹುದು, ನೀರ್ ಕುಡಿಬಹುದು, ದೇವ್ರ ಮಹಿಮೆಗೋಸ್ಕರ ಅಲ್ವಾ? ಡ್ರಿಂಕ್ಸ್ ಮುಂದೆ ಇಟ್ಬಿಟ್ಟಿದ್ದು ದೇವ್ರ ಮಹಿಮೆಗೋಸ್ಕರ ಕುಡಿತೀನಿ ಅಂದ್ರೆ ಆಗೋದಿಲ್ಲ, ಅದು ದೇವ್ರು ಬರೋದಿಲ್ಲ ಅದ್ರಲ್ಲಿ. ಅದೇ ಬೇರೆ ತರ ದೇವ್ರು, ಆಯ್ತಾ? ಅದರಿಂದ ಇಸ್ರಾಯೇಲ್ ಜನರು ಅಲ್ದೇನೂ ಇರುವಂತ, ಇಸ್ರಾಯೇಲ್ ಜನರಲ್ಲಿ ಇತ್ತು. ಇಲ್ಲಿ ಯೆಶಾಯ ಇದರಲ್ಲಿ 24ನೇ ಅಧ್ಯಾಯದವರೆಗೆ, 16ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೆ ಈತನು ಅನ್ಯ ಜನರಿಗೋಸ್ಕರ ಪ್ರವಾದಿಸುವಂತ, ಆಯ್ತಾ? ಆಮೇಲೆ ಪ್ರಭುಗಳೇ ಹೇಳಿರಿ, ಗುರಾಣಿಗಳಿಗೆ ಎಣ್ಣೆಯನ್ನು ಕೊಡಿಯಿರಿ. ಕರ್ತನಿಗೆ ಏನಿದೆ ಕಾವಲುಗಾರನನ್ನು ಇಡು, ನಡೆ ಕಂಡದ್ದನ್ನು ತಿಳಿಸಲಿ. ಅವನು ಜೋಡಿ ಜೋಡಿಯಾಗಿ ಬರುವ ಸವಾರರ ಸಾಲುಗಳನ್ನು, ಕತ್ತೆಗಳ ಮತ್ತು ಒಂಟೆಗಳ ಸಾಲುಗಳನ್ನು ನೋಡಿದರೆ ಬಹು ಗಮನದಿಂದ ಕಿವಿಗೊಟ್ಟು ಗಮನಿಸಿದಲ್ಲಿ ಎಂಬುದೇ. ಬಳಿಕ ನಾನು ಇಲ್ಲಿ ಕಾವಲುಗಾರರು ಇಡ್ಬೇಕಂತ ಹೇಳ್ತಾರೆ. 8ನೇ ವಚನ ಓದಪ್ಪ, 8ನೇ ವಚನವನ್ನು ಓದಿರಿ. ಹಾ. ಬಳಿಕ ಅವನು ಸಿಂಹ ಧ್ವನಿಯಿಂದ, ಕರ್ತನೆ, ಹಗಲೆಲ್ಲ ಕೋವರದಲ್ಲೇ ನಿಂತಿದ್ದೇನೆ, ರಾತ್ರಿಯೆಲ್ಲ ಕಾವಲಿನ ಕೆಲಸ ನನಗೆ ಬಿದ್ದಿದೆ. ಓದು ಮುಂದೆ. ಇಗೋ, ಸವಾರರು ಜೋಡಿ ಜೋಡಿಯಾಗಿ ಬರುತ್ತಾರೆ ಎಂದು ಕೂಗಿ ಇನ್ನೂ ಹೇಳಿದ್ದೇನೆಂದರೆ, ಬಾಬೇಲ್ ಬಿತ್ತು ಬಿತ್ತು ಅದರ ದೇವತಾ ವಿಗ್ರಹಗಳನ್ನು ಒಡೆದು ನೆಲಸಮ ಮಾಡಿಬಿಟ್ಟರು ಎಂಬುದೇ. ಮುಂದೆ. ನನ್ನ ಕಣದ ದವಸವೇ, ನನ್ನ ಬಡಿತಕ್ಕೆ ಈಡಾದವರೇ, ಇಸ್ರಾಯೇಲರ ದೇವರಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದ ನಾನು ಕೇಳಿದ್ದನ್ನೇ ನಿಮಗೆ ತಿಳಿಸಿದ್ದೇನೆ. ಹೇಳ್ತಾರೆ ಕಾವಲುಗಾರರು ನೇಮಿಸ್ಬೇಕು ನೀವು. ಕಾವಲುಗಾರರು ಅಂದ್ರೆ, ಕಾವಲುಗಾರ ಅಂದ್ರೆ ಬೈಬಲ್ ಅಲ್ಲಿ ಏನು ಅಂದ್ರೆ, ಆತನು ಜನರಿಗೆ ಕಾವಲು ಕಾಯ್ಬೇಕು. ಈಗ ನಾವು ಕಾವಲು ಕಾಯೋರು, ಪಾಸ್ಟರ್ಸ್ ಅಂತಂದ್ರೆ ವಾಚ್ಮೆನ್ ಅಂತ ಒಂದ್ ಹೆಸರು, ಅವ್ರಿಗೆ ಸೆಕ್ಯೂರಿಟಿ ಅಂತ ಒಂದ್ ಹೆಸರು. ಯಾರು ಬಂದ್ಬಿಟ್ಟು ಪಾಸ್ಟರ್ಗಳಿಗೆ ಸೆಕ್ಯೂರಿಟಿ ನಮಸ್ಕಾರ ಅದು ಬಿಟ್ರೆ ಒಪ್ಕೊಂತೀರಾ ನೀವು? ಕಾವಲುಗಾರರೇ ನಮಸ್ಕಾರ ಅಂದ್ರೆ ಕೋಪ ಬಂದ್ಬಿಡ್ತೈತೆ ನಮ್ಗೆ, ಅದಲ್ಲ. ಆದ್ರೆ ದೇವರು ಕಾವಲುಗಾರರನ್ನ, ಇಸ್ರಾಯೇಲ್ರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ ನಿನ್ನನ್ನ ಅಂತ ಹೇಳ್ತಾರೆ ಪ್ರವಾದಿಗಳು. ಅದರಿಂದ ಕಾವಲುಗಾರರನ್ನ ನೇಮಿಸ್ಕೊಳ್ಬೇಕಂತ ಅಂದ್ರೆ, ನಾವು ಬೋಧನೆ ಮಾಡೋರ್ನ ಈ ರೀತಿ ಆದಂತ ಪಾಪಗಳು ಹೆಚ್ಚಾದಾಗ ಹೊಸ ಮಡಿಕೆಯಲ್ಲಿ ಹೇಳುತ್ತೆ, ಅವರು ತಮ್ಮ ದುರಾಶೆಗೆ ಸಂಬಂಧಪಟ್ಟ ಹಾಗೆ ಬೋಧಕರನ್ನು ನೇಮಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕುಚೋದ್ಯ ಮಾಡುವವರನ್ನ ನೇಮಿಸ್ಕೊಂಡಿದ್ದಾರೆ. ಅವ್ರ ದುರಾಶೆಗೆ ತಕ್ಕ ಹಾಗೆ. ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಪಾಸ್ಟರ್ಗಳು ಇರ್ತಾರೋ, ದೇವ್ರ ವಾಕ್ಯ ಹೇಳೋರು ಇರ್ತಾರ, ಅವ್ರು ಕುಡಿತಾನೆ ಇರ್ತಾರ, ಇನ್ಯಾವ್ದು ಕೆಟ್ಟ ಕೆಲಸ ವಿಚಾರ ಅವು ಇವು ಮಾಡ್ತಾನೆ ಇರ್ತಾರ. ಅಲ್ಲಿ ಇಲ್ಲಿ ಒಂದೊಂದು ಸುದ್ದಿ ಬರ್ತದೆ ಇರ್ತಾರೆ ನಮ್ಗೆ. ಆದ್ರೆ ಜನ ಅವ್ರನ್ನ ಬಹಳ ಪ್ರೀತಿ ಮಾಡ್ತಿರ್ತಾರೆ. ಅವರೇ ಬೇಕು, ಅವರೇ ಇರ್ಲಿ, ಅವರೇ ಚೆನ್ನಾಗಿರ್ತಾರೆ ಅಂತ ಹೇಳ್ತಿರ್ತಾರೆ. ಈ ರೀತಿಯಾದಂತ ಕಾವಲುಗಾರರಲ್ಲ, ಅವ್ರ ದುರಾಶೆಗೆ ಅವ್ರಿಗೆ ಏನು ಆತರ ಕಾವಲುಗಾರನ ನಾವು ನೇಮಿಸ್ಕೊಬಾರ್ದು. ಪರಿಶುದ್ಧನಾದ ದೇವರ ಸನ್ನಿಧಿಯಿಂದ ಬರುವಂತ ವಾಕ್ಯಗಳನ್ನ ಹೇಳುವಂತ ಕಾವಲುಗಾರರನ್ನ, ನಿಮ್ಮ ಆತ್ಮಗಳನ್ನು ಕಾವಲುಗಾರರನ್ನ ನೀವು ನೇಮಿಸ್ಕೊಳ್ರಿ. ಆಗ ರಾತ್ರಿ ಎಲ್ಲ ಕೋವರದಲ್ಲಿ ನಿಂತಿದ್ದೀನಿ, ರಾತ್ರಿ ಎಲ್ಲ ಕಾವಲದ ಕೆಲಸ ನನಗೆ ಬಿದ್ದಿದೆ. ಅವ್ನು ರಾತ್ರಿ ಹಗಲ ನೋಡಂಗಿಲ್ಲ. ಪಾಸ್ಟ್ರ, ದೇವ್ರ ಸೇವೆ ಮಾಡೋರು, ಪ್ರವಾದಿಗಳು, ಯೆಶಾಯ ಯಾವಾಗನು ಅವ್ರೋಗಿ ಸೇವೆ ಮಾಡ್ತಾ ಇರ್ಬೇಕು. ಹಗಲ ಫೋನ್ ಮಾಡ್ಲಿ, ರಾತ್ರಿ ಫೋನ್ ಮಾಡಿ. ಟೈಮಿಂಗ್ಸ್ 8 ಅವರ್ ಡ್ಯೂಟಿ ಅಂತಾರೆ ಕೆಲವ್ರು ಕೇಳಿದ್ರಿ. ಸೇವೆ ಮಾಡೋರ್ಗೆ 8 ಅವರ್ ಡ್ಯೂಟಿ ಎಲ್ಲಿರ್ತೈತ್ರಿ? 8 ಅವರ್ ಡ್ಯೂಟಿ, 7 ಅವರ್ ಡ್ಯೂಟಿ ಅಂತ ನಾವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆಯ್ತಾ? ಕಾವಲುಗಾರರು
ಅವರು ತಮ್ಮ ಜನರನ್ನ ಕಾಯುವಂತವರಾಗಿ ರಾತ್ರಿ ಎಲ್ಲಾ ಅವ್ರು ಕಾಯ್ದು ಹೇಳ್ತಾ ಅವರನ್ನ ತಿಳಿಸ. ಇದು ಯಾರಿಗೆ ಬಿದ್ದಿದೆ? ಯೆಶಾಯ ಪ್ರವಾದಿಗೆ ಈ ಒಂದು ಕಾವಲುಗಾರರ ಕೆಲಸ ಬಿತ್ತು. ಅವರು ಅದನ್ನ ಮಾಡಿದ್ರು. ಮತ್ತೆ ಇನ್ನೂ ನೇಮಿಸ್ಕೊಳ್ಳಿ, ಇನ್ನೂ ಯಾರು ಬೋಧನೆ ಮಾಡ್ತಾರೆ, ಇನ್ನೂ ಯಾರು ನಿಮ್ಮ ವಾಕ್ಯ ಹೇಳ್ತಾರ ಅವ್ರು ನೇಮಿಸ್ಕೊಳ್ಳಿ ಅಂತ. ಅನೇಕರು ಕಾವಲುಗಾರರಾಗಿ ಬರೋದಿಲ್ಲ. ಇವಾಗ ಸೆಕ್ಯೂರಿಟಿ ಅಂದ್ರೆ ಈಗಲೂ ಕೂಡ ಕಷ್ಟನೇ ಕೆಲಸ ಮಾಡೋದು. ಅದು ಬಹಳ ಕಷ್ಟದ ಕೆಲಸ. ದೇವರ ವಾಕ್ಯವರಿಗೆ ಹೇಳಿ ಎಚ್ಚರಿಸುವಂತ ಕೆಲಸ. ಸೊ ಬಾಬೆಲ್ ದೇವತಾ ವಿಗ್ರಹಗಳು ಒಡೆದು ನೆಲಸಮ ಮಾಡಿಬಿಟ್ಟರು ಎಂಬುದೇ. ಆಯ್ತಾ? ಇಸ್ರಾಯೇಲ್ ದೇವರು ಹೇಳ್ತಾ ಇದ್ದಾರಂತೆ ಏನಂತ? ಇಸ್ರಾಯೇಲ್ ದೇವರಾದ ಯೆಹೋವನಾದ ಸೇನಾಧೀಶ್ವರನ ಯೆಹೋವನಿಂದ ನಾನು ಕೇಳಿದ್ದನೇ ನಿಮಗೆ ತಿಳಿಸಿದ್ದೇನೆ. ಆಯ್ತಾ? ಅಂದ್ರೆ ಇಸ್ರಾಯೇಲ್ ದೇವರು ಅನ್ಯ ಜನರಿಗೆ ಹೇಳ್ತಾ ಇರುವಂತ ನಿರ್ದೈವೋಕ್ತಿ ಆಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಏದೋಮ್, ಈಗ ಬಾಬೆಲ್ ವಿಷಯ ಆಯ್ತು, ಏದೋಮ್ ಆಯ್ತಲ್ಲ. ಏದೋಮ್ ಅಂದ್ರೆ ಇದು ರೆಡ್, ಕೆಂಪು ಅಂತ ಅರ್ಥ ಸೂಚಿಸ್ತದೆ. ಏದೋಮ್ ಮೇರೆ ಯಾರು ಅಂತ ನಿಮ್ಗೆ ಗೊತ್ತಿದೆ. ಅವರು ಕೂಡ ಲೋಟನ್ ಸಂತತಿ. ಅವರು ಕೂಡ ಸುತ್ತಮುತ್ತ ವಾಸಿಸ್ತಾ ಇರ್ತಾರೆ, ಇಸ್ರಾಯೇಲ್ ಸುತ್ತಮುತ್ತ. ಅವರಲ್ಲಿ ಕೂಡ ಪಾಪಗಳು ಬಹಳ ತುಂಬಿಕೊಂಡಿದೆ. ಅವರಿಗೂ ಕೂಡ ಯೆಶಾಯ ಪ್ರವಾದಿಸ್ತಾ ಇದ್ದಾರೆ, ಕಾವಲುಗಾರನೇ ಈಗ ರಾತ್ರಿ ಎಷ್ಟು ಕಳೆಯಿತು, ಕಾವಲುಗಾರನೇ ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯ ಬರುತ್ತಿದೆ, ರಾತ್ರಿಯು ಬರುತ್ತಿದೆ. ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದನು. ಕಾವಲುಗಾರರಿಗೆ ಕಾವಲು ಕಾಯ್ತಾ ಇದ್ರೆ ಇನ್ನೆಷ್ಟೊತ್ತಾಯ್ತು ಅಂತ ಗೇಲಿ ಮಾಡ್ತಿರ್ತಾರಂತೆ. ದೇವ್ರ ವಾಕ್ಯವನ್ನ ಹೇಳುವಂತದ್ದು ದೇವ್ರ ವಾಕ್ಯ ಹೇಳ್ತಾ ಇದ್ರೆ ನಾವು ಎಲ್ಲರೂ ಕೇಳ್ಬಿಡ್ತಾರಂತೆ ಏನಿಲ್ಲ. ಇನ್ನಾಯ್ತಪ್ಪ ನಿನ್ ಬೋಧನೆ ಮುಗೀತಾ, ಇನ್ನೆಷ್ಟೊತ್ತು ನಿಂದ ಪ್ರಸಂಗ ಮುಗೀತಾ ಅಂತ ಕೇಳ್ದಾರ ಅನೇಕರು. 1 ತಾಸು 2 ತಾಸು 3 ತಾಸು ಪ್ರಸಂಗ ಕೇಳೋರು ಬಹಳ ಕಡಿಮೆ ಇದಾರ. ಉದಯ ಬರುತ್ತದೆ ರಾತ್ರಿ. ಆಗ ಆತನು ಗೇಲಿ ಮಾಡಂತ ವಿಷಯಗಳಿಗೆ ಈ ಕಾವಲುಗಾರನು ಹೇಳ್ತಾರೆ. ಅಂದ್ರೆ ಅಂತ ಒಂದು ಕಾವಲುಗಾರರು ಏನೇ ಬೋಧನೆ ಮಾಡಿದ್ರು ಕೂಡ ಅದನ್ನ ಕೇಳದೆ ಕಠಿಣಕರವಾದಂತ ಪಾಪವನ್ನು ಮಾಡಿ ಮರಣಕ್ಕೆ ಒಪ್ಪಿಸಿಕೊಡುವಂತ ಜನರು ಕೂಡ ಆ ಯೋಧೇಮ್ನಲ್ಲಿ ಇದ್ರು. ಕಾವಲುಗಾರರು ಮಾತನ್ನ ಅವ್ರ ಕಾವಲುಗಾರನೇ ಗೇಲಿ ಮಾಡುವಂತ ಒಂದ್ ಜನ. ಗೊತ್ತಾಯ್ತಾ? ಯೆಶಾಯನಿಗೆ ಹೇಳಿ ಇನ್ನು ಮಾಡ್ರಿ ಅನ್ನೋ ಲೆಕ್ಕ. ಅರಬ್ಯ ವಿಷಯವಾದ ದೈವೋಕ್ತಿ. ಸಾರ್ಥವಾಹರಾದ ಎದರೆ ಮರುಭೂಮಿಯ ಪೊದೆಗಳಲ್ಲಿ ಇಳಿದುಕೊಳ್ಳಿರಿ. ಬಾಯಾರಿದವರಿಗೆ ನೀರನ್ನು ತುಂಬಿ ತಂದು ಕೊಡಿರಿ. ತೇಮ ದೇಶದವರೇ, ಓಡಿ ಹೋದವರನ್ನು ಅನ್ನದೊಡನೆ ಎದುರುಗೊಳ್ಳಿರಿ. ಕತ್ತಿ ಹಿರಿದ ಕತ್ತಿ ಬಾಗಿದ ಬಿಲ್ಲು ಯುದ್ಧದ ಬಾಧೆ ಇವುಗಳ ಕಡೆಯಿಂದ ಓಡಿ ಹೋಗುತ್ತಿದ್ದಾರಷ್ಟೇ. ಕರ್ತನು ನಮಗೆ ಹೇಳುವುದೇನೆಂದರೆ, ಆಳಿನ ವರುಷ ವಾಯಿದೆಗೆ ಸರಿಯಾಗಿದೆ. 1 ವರ್ಷಕ್ಕೆ ಕೇದಾರಿನ ಸಕಲ ವೈಭವವು ಇಲ್ಲವಾಗುವುದು. ಬಿಲ್ಲುಗಾರರಲ್ಲಿ ಉಳಿದವರು ಕೇದಾರಿನವರ ಶೂರರು ವಿರಳರಾಗುವರು. ಇಸ್ರಾಯೇಲರ ದೇವರಾದ ಯೆಹೋವನು ಇದನ್ನು ನುಡಿದಿದ್ದಾನೆ ಎಂಬುದೇ. ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ, ಅರಬಿಯದವರೇ ಕೇಳ್ರಿ, ನೀವು ಬಾಯಾರಿದವರಿಗೆ ನೀರು ಕೊಡ್ರಿ. ದೇವ ದೇಶದವರೇ, ಓಡಿ ಹೋದವರನ್ನು ಅನ್ನದೊಡನೆ ಎದುರುಗೊಳ್ಳಿರಿ. ಕತ್ತಿ ಹಿರಿದು ಕತ್ತಿ ಬಾಗಿದ ಬಿಲ್ಲು ಇದ್ದ ಮುಂತಾದವುಗಳ ಕಡೆ ಓಡಿ ಹೋಗುತ್ತಿದ್ದಾರಷ್ಟ. ಅಂದ್ರೆ ನೀವು ಒಳ್ಳೇದ್ ಮಾಡ್ರಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಒಳ್ಳೇದ್ ಮಾಡ್ರಿ, ಕೆಟ್ಟದ್ ಮಾಡಪ್ಪ. ಆಯ್ತಾ? ಮತ್ತೆ ಮುಂದೆ ಏನ್ ಹೇಳ್ತಾರೆ? ನೀವು ಈ ರೀತಿ ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಒಳ್ಳೇದ್ ಮಾಡ್ಬೇಕು ನೀವು ಜನಗಳಿಗೆ. ಆಯ್ತಾ? ನೀವು ಈ ರೀತಿ ಮಾಡಿದ್ರೆ ನೀವು ಉಳಿತೀರಿ, ಇಲ್ಲಾಂದ್ರೆ ನೀವು ಉಳಿಯಲ್ಲ. ಇಸ್ರಾಯೇಲ್ ದೇವರಾದ ಯೆಹೋವನು ಇದನ್ನ ನುಡಿದಿದ್ದಾನೆ ಅಂತ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇದರಲ್ಲಿ ನಾವು ಒಟ್ಟಾರೆಯಾಗಿ ಈ 3 ಪ್ರವಾದನೆಗಳಲ್ಲಿ ನಾವು ತಿಳಿದುಕೊಳ್ಳುವಂತ ಸಂಗತಿ ಇಷ್ಟೇ. ಅದೇನಂದ್ರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ಯ ಜನರಿಗೂ ಆತನೇ ದೇವರು.
ಆದ್ರೆ ಆತನನ್ನ ಅವರು ಆರಾಧಿಸೋದಿಲ್ಲ, ಬೇರೆ ಏನೋ ಒಂದು ಆರಾಧಿಸ್ತಾ ಇದ್ದಾರೆ. ಅವ್ರು ಆರಾಧಿಸ್ತಾರೆ ಅಂತ ಹೇಳಿಕೊಂಡು ದೇವರು ಅವ್ರನ್ನ ಬಿಡೋದ್ರೆ ಅವ್ರು ಎಷ್ಟು ಮಿನಿಮಮ್ ಆಗಿ ನೋಡ್ಕೊಳ್ಬೇಕು ಅಷ್ಟು ನೋಡ್ಕೊಳ್ತಾರೆ. ಅಂತವರಿಗೂ ಕೂಡ ಹೋಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಅವರು ತಿರುಗಿಕೊಳ್ಳಿಲ್ಲ ಅಂದ್ರೆ ಅವರಿಗೆ ಬರುವಂತ ದಂಡನೆಯನ್ನ ಅದು ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಈ ವಾಕ್ಯಗಳ ಮೂಲಕವಾಗಿ ತಿಳಿದುಕೊಳ್ಳುವ ಸಂಗತಿ ಏನಂದ್ರೆ, ಪರಿಶುದ್ಧ ದೇವರ ಮಕ್ಕಳಾದಂತ ನಾವು, ಯೇಸು ಸ್ವಾಮಿಯ ಮಕ್ಕಳಾದಂತ ನಾವು, ವಿಶೇಷವಾಗಿ ಇಸ್ರಾಯೇಲ್ ರಾದಂತ ನಾವು, ಎರಡನೇ ಇಸ್ರಾಯೇಲ್ ರಾದಂತ ನಾವು, ಆತ್ಮೀಯ ಇಸ್ರಾಯೇಲ್ ರಾದಂತ ನಾವು, ನಮಗೆ ಇರುವಂತ ಐಶ್ವರ್ಯದ ನಿಮಿತ್ತ, ನಮಗೆ ಇರುವಂತ ಜ್ಞಾನದ ನಿಮಿತ್ತ, ನಮಗೆ ಇರುವಂತ ಬಲದ ನಿಮಿತ್ತ, ನಮಗೆ ಕೊಟ್ಟಿರುವ ಬುದ್ಧಿಯ ನಿಮಿತ್ತ, ನಾವು ಮಾಡುತ್ತಿರುವ ಕಾರ್ಯಗಳ ನಿಮಿತ್ತ ನಾವು ನಮ್ಮನ್ನು ಹೆಚ್ಚಿಸಿಕೊಂಡು ಇದು ನಮ್ಮಿಂದಲೇ ಮಾತ್ರ ನಡೀತಾ ಇದೆ ಅಂತ ಹೇಳಿ ನಾವು ಅಹಂಕಾರ ಪಟ್ಟುಕೊಳ್ಳುವುದಾದ್ರೆ, ಪಾಪಗಳನ್ನು ಮಾಡುವುದಾದ್ರೆ, ದೇವರು ಇಲ್ಲ ಅವನು ನಮ್ಮಂತವನೇ ಅಂತ ನಾವು ತಿಳಿದುಕೊಳ್ಳುವುದಾದ್ರೆ ಪಾಪವಾಗ್ತದೆ. ಅದು ಇಸ್ರಾಯೇಲ್ನೇ ಆಗಿರ್ಬೋದು, ಅನ್ಯನೇ ಆಗಿರ್ಬೋದು. ಪರಲೋಕದವನು ದೇವರನ್ನ ರೇಗಿಸಿದ್ರೆ ನಮಗೆ ಇದರಲ್ಲಿ ಇರುವಂತ ಎಲ್ಲಾ ಶಾಪಗಳು, ನಮಗೆ ಇರುವಂತ ದಂಡನೆಗಳು ಬರುವಂತದ್ದಾಗಿರುತ್ತೆ. ಆದ್ರಿಂದ ಕಾವಲುಗಾರರನ್ನು ನೇಮಿಸಿಕೊಂಡವರಾಗಿ, ಒಳ್ಳೆಯ ಬೋಧಕರನ್ನ ನೇಮಿಸಿಕೊಂಡವರಾಗಿ, ಪ್ರಾರ್ಥನೆಗಳನ್ನು ಮಾಡುತ್ತಾ, ಸತ್ಯವೇದವನ್ನ ಧ್ಯಾನ ಮಾಡುತ್ತಾ, ಬೋಧಕರ ಮಾತುಗಳನ್ನು ಕೇಳುತ್ತಾ, ಸತ್ಯವೇದದಲ್ಲಿ ಆನಂದಿಸುತ್ತಾ, ದೇವರನ್ನೇ ಆರಾಧಿಸುತ್ತಾ, ನಮ್ಮ ಜೀವಮಾನ ಕಾಲ ಪೂರ್ತಿ ಲೋಕದಲ್ಲಿರುವವರೆಗೆ ದೇವರನ್ನೇ ಮಹಿಮೆ ಪಡಿಸುತ್ತಾ ಇರುವಂತ ಸಂದರ್ಭದಲ್ಲಿ ದೇವರು ನಮ್ಮನ್ನು ಮೇಲೆತ್ತುತ್ತಾನೆ, ನಮ್ಮನ್ನು ನೋಡಿಕೊಳ್ಳುತ್ತಾನೆ, ತನ್ನ ಕರದಲ್ಲಿ ಹಿಡಿದು ನಡೆಸುತ್ತಾನೆ. ಆತನ ಮಹಿಮೆಗೋಸ್ಕರ ನಾವು ಜೀವಿಸ್ತೇವೆ. ಆತ ನಮ್ಮನ್ನು ಬಾ ಮಗಳೇ, ಬಾ ಮಗನೇ ಎಂಬುದಾಗಿ ಹಪ್ಪಿಕೊಂಡು ನಮ್ಮನ್ನ ಪರಲೋಕದ ಕಡೆಗೆ ಕರೆದುಕೊಂಡು ಹೋಗುವಂತ ಪರಿಸ್ಥಿತಿ ಉಂಟಾಗುತ್ತದೆ. ಈ ವಾಕ್ಯವನ್ನು ಕೇಳಿದಂತವರಾದ ನಾವು ಈ ರೀತಿ ನಡೆದುಕೊಳ್ಳೋಣ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೆಶಾಯನ ಪ್ರವಾದಿಯ ಮೂಲಕವಾಗಿ ತಿಳಿಸಿದಂತ ಈ ವಾಕ್ಯಗಳನ್ನು ನಮಗೆ ದಯಪಾಲಿಸಿದ್ದೀರಿ. ಇದರ ರೀತಿಯಲ್ಲಿ ನಾವು ನಡೆದುಕೊಂಡು ನಿನ್ನ ಮಹಿಮೆಗೋಸ್ಕರ ಜೀವಿಸಿ, ಉಸಿರಿರುವ ದಿನವೆಲ್ಲ ನಿನ್ನನ್ನು ಆರಾಧನೆ ಮಾಡಿ, ಕಟ್ಟಕಡೆಯಲ್ಲಿ ನಿನ್ನ ಬಳಿಗೆ ಬರ್ಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆ. ಆಮೇಲೆ